ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನನಗೆ ಇನ್ನೊಮ್ಮೆ ಸ್ವಾಗತ ಬಯಸ್ತೀನಿ. ಮಿತ್ರರೇ, ನಾನು ಇವತ್ತು ಇಫೋರ್ಬಿಯಾ, ಈ ಆರ್ನಮೆಂಟಲ್ ಫ್ಲವರ್ ಪ್ಲಾಂಟ್ ಅಂದರೆ ಅಲಂಕಾರಿಕ ಗಿಡದ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು, ಈ ಗಿಡ ಯಾವ ರೀತಿ ಬೆಳೆಸಬೇಕು, ಇದಕ್ಕೆ ಬೇಕಾದಂತಹ ಮಣ್ಣು, ಭೂಗುಣ, ನೀರು, ಬರುವಂತಹ ವೆರೈಟಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು, ವಿಡಿಯೋ ಆರಂಭಿಸಲಿಕ್ಕಿಂತ ಮೊದಲು ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮನ್ನು ಹುರಿತುಂಬಿಸುವಂತೆ ಕೇಳಿಕೊಳ್ತಿದ್ದೇನೆ. ವಿಷಯದ ಕಡೆ ಹೋಗುವುದಾದರೆ, ಈ ಇಫೋರ್ಬಿಯಾ ಮಿಲಿ ಇದನ್ನು ಕ್ರೌನ್ ಆಫ್ ಥಾರ್ನ್ಸ್ ಅಂತಲೂ ಕರೆಯುತ್ತಾರೆ. ಅಂದರೆ ಗರಿಷ್ಠ ಪ್ರಮಾಣದ ಮುಳ್ಳುಗಳನ್ನು ಹೊಂದಿದ್ದು, ಮೂಲತಃ ಇದು ಸೆಕ್ಯುಲೆಂಟ್ ಜಾತಿಗೆ ಸೇರುತ್ತದೆ, ಆದರೆ ಖಂಡಿತವಾಗಿಯೂ ಕ್ಯಾಕ್ಟಸ್ ಜಾತಿಗೆ ಸೇರುವುದಿಲ್ಲ. ಈ ಹೂವಿನ ಗಿಡಗಳ ಲೋಕದಲ್ಲಿ ತನ್ನದೇ ಆದಂತಹ ಸ್ಥಾನ ಇರುತ್ತದೆ. ಇದನ್ನು ಮುಖ್ಯವಾಗಿ ಪಾಟ್ಗಳಲ್ಲಿ ಬೆಳೆಸಬೇಕಾಗ್ತದೆ. ಸಾಧಾರಣ ಒಂದು 8 ರಿಂದ 10 ಇಂಚಿನ ಪಾಟ್ ಇದಕ್ಕೆ ಯೋಗ್ಯವಾಗಿದ್ದು, ಮಣ್ಣಿನ ಅಥವಾ ಪ್ಲಾಸ್ಟಿಕ್ ಪಾಟ್ ಬಳಸಬಹುದಾಗಿದೆ. ಇದನ್ನು ಬೆಳೆಸಲು ಸೆಕ್ಯುಲೆಂಟ್ ಸಾಯಿಲ್ ಮಿಕ್ಸ್ಚರ್ ತುಂಬಾನೇ ಯೋಗ್ಯವಾಗಿದ್ದು, ಇಲ್ಲಿ ಸುಮಾರು 35% ನಾರ್ಮಲ್ ಗಾರ್ಡನ್ ಸಾಯಿಲ್, ಸಾಧಾರಣ ಒಂದು 35% ರಿವರ್ಸ್ ಹ್ಯಾಂಡ್ ಅಂದರೆ ಹೊಯ್ಗೆ, ಮತ್ತು ಒಂದು 30% ಅಷ್ಟು ಎರೆಹುಳು ಗೊಬ್ಬರ ಅಂದರೆ ಫರ್ಮಿಂಗ್ ಕಾಂಪೋಸ್ಟ್ ಇಲ್ಲ ಅಂದರೆ ಹಳೆ ಹಟ್ಟಿರ ಗೊಬ್ಬರವೂ ನಡೀತದೆ. ಅಂದರೆ ಹೆಚ್ಚು ಕಡಿಮೆ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪಾಟಿಂಗ್ ಸಾಯಿಲ್ ಸಿದ್ಧಪಡಿಸಬೇಕಾಗ್ತದೆ. ಹೀಗೆ ಮಾಡಿದಲ್ಲಿ ಇದೊಂದು ಉತ್ತಮ ಮಟ್ಟದಂತಹ ವೆಲ್ ಡ್ರೈನ್ ಸಾಯಿಲ್ ಆಗ್ತದೆ. ಇಲ್ಲಿ ನೀರು ಉತ್ತಮ ರೀತಿಯಲ್ಲಿ ಬಸಿದು ಹೋಗ್ತದೆ. ಈ ಗಿಡಗಳಿಗೆ 90% ನೀರು ಹೆಚ್ಚಾಗಿ ಕೊಳೆತು ಸಾಯುತ್ತವೆ. ಅಂದರೆ ಫಂಗಿಲ್ ಡಿಸೀಸ್ ಈ ಗಿಡದ ಮುಖ್ಯ ಶತ್ರು ಆಗಿರ್ತದೆ. ಈ ರೀತಿಯಲ್ಲಿ ಮಣ್ಣು ತಯಾರಿಸುವುದರಿಂದ ಗಿಡದ ಸಾಯುವ ಸಂಭವವು ಸಾಧಾರಣ 90% ಅವಾಯ್ಡ್ ಆಗ್ತದೆ. ಈ ಗಿಡಗಳು ಮುಖ್ಯವಾಗಿ ಹಲವಾರು ಬಣ್ಣಗಳಲ್ಲಿಯೂ ಬರ್ತದೆ. ಅಲ್ಲದೆ ಮಿನಿಚೇರ್ ವೆರೈಟಿ ಕೂಡ ಇಲ್ಲಿ ಬರ್ತದೆ. ವೆರೈಟಿ ಯಾವುದಾದ್ರೂ ಈ ಗಿಡಗಳು ಮುಖ್ಯವಾಗಿ ವಿಂಟರ್ ಸೀಸನ್ನಿಂದ ಹಿಡಿದು ಸಮ್ಮರ್ ಸೀಸನ್ ತನಕವೂ, ಅಂದರೆ ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಲ್ಲೂ ಉತ್ತಮ ಪ್ರಮಾಣದ ಹೂವು ನೀಡುತ್ತದೆ. ಇವುಗಳಿಗೆ ಸೂರ್ಯನ ನೇರ ಪ್ರಕಾಶ ಅಂದರೆ ಬಿಸಿಲು ತುಂಬಾನೇ ಅಗತ್ಯವಾಗಿದ್ದು, ನೆರಳಿನಲ್ಲಿ ಇದು ಬದುಕಿಕೊಳ್ತವೆ, ಆದರೂ ಸಹ ಹೂವು ನೀಡುವುದಿಲ್ಲ. ಇದರ ಪ್ರೊಪಗೇಷನ್ ಅಂದರೆ ಸಸ್ಯಾಭಿವೃದ್ಧಿ ಮಾಡಬೇಕಂದ್ರೆ ಸ್ಟೆಮ್ ಕಟ್ಟಿಂಗ್ ಅಂದರೆ ಗೆಲ್ಲುಗಳನ್ನು ನಡುವ ಮೂಲಕ ಸುಲಭವಾಗಿ ಮಾಡಿಕೊಳ್ಳಬಹುದಾಗಿದೆ. ಆದರೆ ಗೆಲ್ಲುಗಳನ್ನು ಕಟ್ಟಿಂಗ್ ಮಾಡಿದ ಕೂಡಲೇ ನಾಟಿ ಮಾಡಬಾರ್ದು. ಕನಿಷ್ಠ ಅಂದ್ರೂ 2-3 ದಿವಸ ನೆರಳಿನಲ್ಲಿಟ್ಟು ನಂತರ ನಾಟಿ ಮಾಡಬೇಕು. ಮತ್ತು ಕಟ್ಟಿಂಗ್ನ ತುದಿಯ 2-3 ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ಕಟ್ಟಿಂಗ್ಸ್ ತೆಗೆಯುವಾಗಲೇ ತೆಗೆದು ಬಿಡಬೇಕು. ಹೀಗೆ ಮಾಡಿದಲ್ಲಿ ಕನಿಷ್ಠ ಅಂದ್ರೂ 60% ಗಿಡಗಳು ಚಿಗುರೊಡೆದು ಹೊಸ ಸಸಿಗಳಾಗಿ ಸುಲಭವಾಗಿ ಬೆಳೆದುಕೊಳ್ತವೆ. ಈ ಕೆಲಸವನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡಬೇಕಾಗ್ತದೆ. ಮಳೆಗಾಲದಲ್ಲಿ ಮಾಡೋದಾದ್ರೆ ಮಳೆ ನೀರು ನೇರವಾಗಿ ಬೀಳದಂತೆ ತಪ್ಪಿಸಬೇಕಾಗ್ತದೆ. ಇದು ಇಫೋರ್ಬಿಯಾ ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಅಗತ್ಯ ಮಾಹಿತಿಯನ್ನು ಖಂಡಿತವಾಗಿಯೂ ಕೊಡಲಾಗುವುದು. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.